ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾನೇ ಜನ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಪೋಸ್ಟ್ ನ ಯಾವಾಗ ಬಿಡ್ತಾರೆ ಅಂತ ಕೂಡ ತುಂಬಾನೇ ಜನ ವೇಟ್ ಮಾಡ್ತಾ ಇದ್ರಿ. ನೋಡ್ಬೋದು ಸ್ನೇಹಿತರೆ, ಇವಾಗ ಕರ್ನಾಟಕದಲ್ಲಿ 5 ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳನ್ನ ಕರೆದಿದ್ದಾರೆ. ಓಕೆ, ಯಾವ್ದು ಜಿಲ್ಲೆ ಮತ್ತೆ ಟೋಟಲ್ ವೇಕೆನ್ಸಿ ಎಷ್ಟು ಮತ್ತೆ ಏನೆಲ್ಲ ಅರ್ಹತೆ ಇರಬೇಕು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ನ ತರ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ನೋಡ್ಬೋದು ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನೋಡಬಹುದು 1476 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಇದು 5 ಜಿಲ್ಲೆಯ ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ 5 ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಯನ್ನ ಕರೆದಿದ್ದಾರೆ. ಓಕೆ, ಯಾವ್ಯಾವ ಜಿಲ್ಲೆ ಮತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮತ್ತೆ ಕೊನೆ ಡೇಟ್ ಯಾವಾಗಿದೆ ಅಂದ್ರೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ಡೇಟ್ ಯಾವಾಗಿದೆ, ಮತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಷ್ಟು ನೀವು ಅಮೌಂಟ್ ನ ಕಟ್ಟಬೇಕು, ಅಂದ್ರೆ ಅರ್ಜಿ ಶುಲ್ಕ ಎಷ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು ಸ್ನೇಹಿತರೆ. ಓಕೆ, ನೋಡಬಹುದು ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 408 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಮತ್ತೆ ಅಂಗನವಾಡಿ ಸಹಾಯಕಿ ಎನ್ನುವಂತ ಏನೊಂದು ಹುದ್ದೆನ ಕರೆದಿದ್ದಾರೆ. ಇಲ್ಲಿ ನೋಡಬಹುದು ಅಂಗನವಾಡಿ ಸಹಾಯಕಿ 1068 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲಿ ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಇಬ್ರು ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 1476 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಮತ್ತೆ ನೋಡಬಹುದು ಇದಕ್ಕೆ ಯಾವ ಯಾವ ಜಿಲ್ಲೆಯಲ್ಲಿ ಈ ಒಂದು ವೇಕೆನ್ಸಿಗಳು ಖಾಲಿ ಇದೆಯಪ್ಪ ಅಂತ ನೋಡೋದಾದ್ರೆ ನೋಡಬಹುದು ಕರ್ನಾಟಕದಲ್ಲಿ 5 ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳ ಅವಕಾಶ ಇದೆ ಸ್ನೇಹಿತರೆ. ಓಕೆ, ನೋಡಬಹುದು ಮಂಡ್ಯ, ದಕ್ಷಿಣ ಕನ್ನಡ, ರಾಮನಗರ, ರಾಯಚೂರು, ಉಡುಪಿ. ನೋಡ್ಬೋದು, ಇನ್ನೊಂದ್ಸರಿ ಹೇಳ್ತೀನಿ, ಮಂಡ್ಯ, ದಕ್ಷಿಣ ಕನ್ನಡ, ರಾಮನಗರ, ರಾಯಚೂರು, ಉಡುಪಿ ಜಿಲ್ಲೆ. ಈ ಒಂದು 5 ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳನ್ನ ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಮತ್ತೆ ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕು ಅಂದ್ರೆ ನೋಡ್ಬೋದು, ವಯಸ್ಸು ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಕನಿಷ್ಠ ನಿಮ್ಗೆ 19 ವರ್ಷ ವಯಸ್ಸಾಗಿರ್ಬೇಕು ಮತ್ತು ಗರಿಷ್ಠ ನಿಮ್ಗೆ 35 ವರ್ಷದ ಒಳಗೆ ಇರಬೇಕು ಸ್ನೇಹಿತರೆ. 19 ರಿಂದ 35 ವರ್ಷದ ಒಳಗಿದ್ದವರು ಪ್ರತಿಯೊಬ್ಬರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡಬಹುದಾಗಿದೆ ಸ್ನೇಹಿತರೆ. ಮತ್ತೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದ್ರೆ ನೋಡ್ಬೋದು, ನಿಮ್ಮ ಒಂದು ಅಂಕಗಳನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಒಂದು 10th ಮತ್ತೆ PUC, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಮತ್ತೆ PUC. ಓಕೆ ಸ್ನೇಹಿತರೆ, ನೀವು ನೋಡಬಹುದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು 10+2 ಮಾಡಿರ್ಬೇಕಾಗುತ್ತೆ ಮತ್ತೆ PUC ಮುಗ್ದಿರ್ಬೇಕಾಗುತ್ತೆ. ಮತ್ತೆ ನೀವು ನೋಡಬಹುದು ಅಂಗನವಾಡಿ ಸಹಾಯಕಿ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನೀವು 10th ಪಾಸ್ ಆಗಿದ್ರೆ ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಓಕೆ, ನಿಮ್ದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದ್ರೆ ನಿಮ್ದು 10th ಒಂದು ಅಂಕಗಳು ಏನ್ ಪಡೆದಿರ್ತಾರ ಅದಕ್ಕೆ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡ್ತಾರೆ. ಯಾರೋ ಒಂದು ಜಾಸ್ತಿ ಅಂಕಗಳನ್ನ ಪಡೆದಿರ್ತಾರೆ ಅವರ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ನೀವು ನೋಡಬಹುದು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಏನಾದ್ರು DD ಇರುತ್ತಾ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ನಾವು ಅಮೌಂಟ್ ಕಟ್ಬೇಕಾ ಅಂತ ಕೂಡ ತುಂಬಾನೇ ಜನಕ್ಕೆ ಒಂದು ಟೆನ್ಷನ್ ಕೂಡ ಇರುತ್ತೆ. ನೋಡಬಹುದು ಯಾವುದೇ ರೀತಿಯಾಗಿರುವಂತಹ ಅರ್ಜಿ ಶುಲ್ಕ ಇಲ್ಲ ಸ್ನೇಹಿತರೆ. ಫ್ರೀ ಆಗಿ ನೀವು ಒಂದು ಅಪ್ಲಿಕೇಶನ್ ಕೂಡ ಹಾಕಬಹುದಾಗಿದೆ ಸ್ನೇಹಿತರೆ. ಮತ್ತೆ ನೋಡಬಹುದು ವಿದ್ಯಾರ್ಥಿ ನಾನು ಆವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ನೋಡಬಹುದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು 10+2 PUC ಕೂಡ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ 10th ಪಾಸ್ ಆಗಿದ್ರೆ ಈಸಿಯಾಗಿ ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಮತ್ತೆ ನೋಡಬಹುದು ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ ನೋಡಬಹುದು ಒಂದೊಂದು ಜಿಲ್ಲೆಗೆ ಒಂದೊಂದು ಡೇಟ್ ನ ಕೊಟ್ಟಿದ್ದಾರೆ. ಕೊನೆ ಡೇಟ್ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳಿಸ್ಕೊಡ್ತೀನಿ. ನೋಡಬಹುದು ಮಂಡ್ಯ ಜಿಲ್ಲೆಗೆ ನೋಡಬಹುದು ನೀವೇನಾದ್ರು ಅಪ್ಲೈನ ಮಾಡ್ತೀರಪ್ಪ ಅಂತಂದ್ರೆ ನೋಡಬಹುದು ಮಂಡ್ಯ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ 20/9/2024 ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ನೋಡಬಹುದು ಸೆಪ್ಟೆಂಬರ್ 20ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಯಾರಿಗೆಲ್ಲ ಒಂದು ಮಂಡ್ಯ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗನ ಅರ್ಜಿನ ಸಲ್ಲಿಸಿ ಸ್ನೇಹಿತರೆ. ಮತ್ತೆ ನೋಡಬಹುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವತ್ತು ಲಾಸ್ಟ್ ಡೇಟ್ ಇದೆಯಪ್ಪ ಅಂತ ನೋಡೋದಾದ್ರೆ 29/9/2024 ನೋಡಬಹುದು ಸೆಪ್ಟೆಂಬರ್ 29ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪ್ಲೈ ಮಾಡೋಕೆ ಒಂದು ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ನೋಡಬಹುದು ರಾಯಚೂರು ಜಿಲ್ಲೆಗೆ ಯಾವತ್ತು ಕೊನೆ ದಿನಾಂಕಪ್ಪ ಅಂತ ನೋಡೋದಾದ್ರೆ 29/9/2024 ಒಂದು ಕೊನೆ ದಿನಾಂಕ ಆಗಿರುತ್ತೆ ರಾಯಚೂರು ಜಿಲ್ಲೆಗೆ ಅಪ್ಲೈ ಮಾಡೋರಿಗೆ. ಮತ್ತೆ ನೆಕ್ಸ್ಟ್ ನೋಡಬಹುದು ರಾಮನಗರ ಜಿಲ್ಲೆ ಕೊನೆ ದಿನಾಂಕ ಯಾವಾಗಪ್ಪ ಅಂತ ನೋಡೋದಾದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 30ನೇ ತಾರೀಕು ಒಂದು ಕೊನೆ ದಿನಾಂಕ ಕೂಡ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ನೋಡಬಹುದು ಉಡುಪಿ ಜಿಲ್ಲೆ ಯಾವತ್ತು ಕೊನೆ ದಿನಾಂಕ ಆಗಿರುತ್ತಪ್ಪ ಅಂತ ನೋಡೋದಾದ್ರೆ ನೋಡಬಹುದು ಇದೇ ತಿಂಗಳು 9ನೇ ತಾರೀಕು ನಿಮ್ದು ಒಂದು ಕೊನೆ ದಿನಾಂಕ ಆಗಿರುತ್ತೆ. ನೋಡಬಹುದು ಇನ್ನು 2 ದಿನ ಟೈಮ್ ಇದೆ. ಆದಷ್ಟು ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಬೇಗ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.